ಇವತ್ತು ಸ್ವಾಮಿ ಅಣ್ಣ ಬಾಹುಬಲಿಯಾಗಿ ಹೋಗ್ಬಿಟ್ಟಿದ್ರು. ಬೆಳಗ್ಗೆನೆ ಎದ್ದು ಕೆಲ್ಸಕ್ಕೆ ಹೋಗದ ಅನ್ಕೊಂಡು ಮುಖ ತೊಳ್ಕ ರೆಡಿ ಆದೆ. ಕೆಲ್ಸಕ್ಕೆ ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ ಕೆಲ್ಸಕ್ಕೆ. ಮಲ್ಟಿಕ್ಯಾತ್ನಳ್ಳಿಗೆ ಹೋಗಿ ಅಂತ ಹೇಳಿದ್ರು. ನಾನು ಸತೀಶ್ ಅಣ್ಣ ಹೊರಟು ಹೋಗ್ತಾ ಹಂಗೆ ದಾರಿಲಿ ಕಾರ್ಬನ್ ಬೂಸ್ಟ್ ತಗೋಬೇಕಾಯ್ತು. ಕಟಿಂಗ್ ಮಿಷಿನ್ ಕಾರ್ಬನ್ ಬೂಸ್ಟ್ ಹೊಂಟೋಗ್ಬಿಟ್ಟಿರ್ತದೆ. ಅದಕ್ಕೆ ಮಿಷಿನ್ ಗೆ ಕಾರ್ಬನ್ ಬೂಸ್ಟ್ ತಗೊಳ್ಳೋಣ ಅಂತ ಅಂಗಡಿಗೆ ಹೊರಟು. ಕೆಲ್ಸದ ಪಾಟ್ಗೆ ಹೋಗ್ಬಿಟ್ಟು ಮಿಷಿನ್ ಎಲ್ಲ ವೈರ್ ಜೈಂಟ್ ಹಾಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ವು. ಸತೀಶ್ ಅಣ್ಣ ನನ್ನ ಬಗ್ಗೆ ನಿತೀಶ್ ಅಣ್ಣಂಗೂ ಮತ್ತೆ ಸ್ವಾಮಿ ಅಣ್ಣಂಗೂ ಲಾಕ್ ಮಾಡ್ತಾನೆ ಒಂದೊಂದಿದ್ದಕ್ಕೆ ಮಾಡು ಹೋಗ್ತಿನ ಏನಿಲ್ಲ ಚೆನ್ನಾಗಿ ಮಾಡು ಅನ್ಕೊಂಡು ಅವರು ಸಪೋರ್ಟ್ ಕೊಟ್ಟರು. ತುಂಬಾ ಖುಷಿ ಆಯ್ತು ಅನ್ಕೊಳ್ಳಿ ನಮ್ಗೆ. ಅಣ್ಣ ಬಾಹುಬಲಿ ತರನೇ ಎತ್ಕೊಬತ್ತಿದ್ಯ ಅಣ್ಣ. ಸ್ವಾಮಿ ಅಣ್ಣಂಗೂ ಹಂಗೆ ಕ್ವಾಟ್ಲೆ ಕೊಟ್ಬಿಟ್ಟು ಬನ್ನಿ ಅಣ್ಣ ಕೆಲಸ ಸ್ಟಾರ್ಟ್ ಮಾಡವ ಅಂತ ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ವು. ಇವತ್ತು ಗ್ರೂ ಮಾಡಿರೋದಕ್ಕೆ ಪೈಪ್ ಸೆಟ್ಟಿಂಗ್ ಮಾಡ್ಬೇಕಾಯ್ತು. ಅದನ್ನ ಸ್ವಾಮಿ ಅಣ್ಣ ಮತ್ತೆ ನಂದೀಶ್ ಅಣ್ಣ ಮಾಡ್ತಾ ಇದ್ರು. ನಾನು ಎತ್ಕೊಡ್ತಾ ಇದ್ದೆ ಐಟಮ್ಗಳನ್ನ. ಸರಿ ಊಟಕ್ಕೆ ಟೈಮ್ ಆಯ್ತು, ಹೋಗಿ ಊಟನಾರ ತಗೋಬಾ ಇಲ್ಲೇ ಮಾಡದ ಅಂತ ಅಂದ್ರು. ಸ್ವಾಮಿ ಅಣ್ಣಂಗೂ ಊಟ ತರದ ಅನ್ಕ ನಾನು ಊಟ ತರ ಕೊಟ್ಟೆ. ಹೋಟ್ಲಲ್ಲಿ ಹೋಗಿ ಊಟ ಪಾರ್ಸಲ್ ತಗೊಂಡು ಸೈಡ್ ಕಡೆ ಕೊಟ್ಟೆ. ಎಲ್ಲಾರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿದ್ಮೇಲೆ ತಂಪಾಗಿತ್ತು ಮರದ ಕೆಳಗಡೆ ಅನ್ಬಿಟ್ಟು ಅಲ್ಲೇ ಒಂದ್ ಸ್ವಲ್ಪ ವಿಶ್ರಾಂತಿ ಪಡೆದ್ವು. ವಿಷಾದಿತ್ತು ತಕೊಂಡಿ ಸಾಕು ಬನ್ನಿ ಕೆಲಸ ಸ್ಟಾರ್ಟ್ ಮಾಡದ ಅಂದ್ಬಿಟ್ಟು ನಾನು ಸ್ವಾಮಿ ಅವರೆಲ್ಲ ಕೆಲಸ ಸ್ಟಾರ್ಟ್ ಮಾಡಕ್ ಹೋದ್ವು. ಬಾಕ್ಸ್ ಗಳು ಕಟಿಂಗ್ ಮಾಡ್ಬಿಟ್ಟು ಬಾಕ್ಸ್ ಕುಣಿಸ್ಬೇಕಾಗಿತ್ತು. ಆದ್ರೆ ಕರೆಂಟೇ ಹೊಂಟೋಗ್ಬಿಟ್ಟಿತ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟು ನಂದೀಶ್ ಅಣ್ಣನು ಮತ್ತೆ ಸ್ವಾಮಿ ಅಣ್ಣನು ಬೇರೆ ಸೈಟ್ ಕಳ್ಸಿದ್ರು. ಅದಕ್ಕೆ ಹೋಯ್ತಾ ಇದೀವಿ ಬೈ ಮಷೀನ್ ಆನಲ್ಲಿ ಇರ್ತದೆ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಪೈಪ್ ಸೆಟ್ಟಿಂಗ್ ಎಲ್ಲ ಮಾಡಿದ್ರು. ಅವ್ರು ಓಡ್ತಾ ಇದ್ರು. ನಾವು ಅವ್ರಿಗೆ ಬಾಯ್ ಮಾಡದ ಅನ್ಕೊಂಡು ಹೋದೆ. ನಂದೀಶ್ ಅಣ್ಣ ರಿಯಾಕ್ಷನ್ ಇಲ್ಲಿ ಅಯ್ಯಣ್ಣ ಕೊನೆಗೂ ಕರೆಂಟ್ ಬಂತು ಗುರು. ಮಿಷಿನ್ ಆನ್ ಮಾಡ್ಕೊಂಡು ಬಾಕ್ಸ್ ಗಳು ಕಟಿಂಗ್ ಇತ್ತು. ಬಾಕ್ಸ್ ಗಳು ಕಟಿಂಗ್ ಮಾಡ್ಬಿಟ್ಟು ಕುಣಿಸ್ಬಿಟ್ಟು ಮನೆಗೆ ಓಡೋದ ಅಂತ ರೆಡಿ ಮಾಡಿದ್ವು. ಕೆಲಸ ಎಲ್ಲ ಮುಗೀತು. ಕೈಕಾಲ್ ಮುಖ ತೊಳ್ಕೊಂಡು ಮನೆ ಕಡೆ ಓಡೋದ ಅನ್ಕೊಂಡು ಹೋಯ್ತಾ ಇದ್ವು. ಅವಾಗ ಸತೀಶ್ ಅಣ್ಣ ನೋಡಿ ಯಾವ ತರ ರಿಯಾಕ್ಷನ್. ಸತೀಶ್ ಅಣ್ಣಗೆ ಫುಲ್ ಕ್ವಾಟ್ಲೆ ಕೊಟ್ಬಿಟ್ಟು ಬಣ್ಣ ಆಯ್ತು ವಿಡಿಯೋ ಮಾಡಲ್ಲ ಅನ್ಬಿಟ್ಟು ಕರ್ಕೊಂಡು ಮನೆಗೆ ಹೋದೆ. ಬಣ್ಣ ಆಯ್ತು ಮನೆಗೆ ಹೋಗೋದ ಅನ್ಬಿಟ್ಟು ಸತೀಶ್ ಅಣ್ಣ ಕರ್ಕೊಂಡು ಮನೆ ಕಡೆ ಹೊರಟು. ಇವತ್ತಿನ ಕತೆ ಇದಾಗಿತ್ತು ಗೈಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.